ಇಂಟ್ರೆಸ್ಟಿಂಗ್ ಇತ್ತ ಸೆಮಿನಾರು? ಸ್ಟೂಡೆಂಟ್ಸ್ ಕೈ ಎತ್ತಿ ಮತ್ತೆ. ಓಕೆ, ಮೈಕ್ ಕೊಡಿ. ಏನು ಕಲ್ತ್ಕೊಂಡ್ರಿ ಆ ಸೆಮಿನಾರಲ್ಲಿ ಕೇಳೋಣ ಇಬ್ಬರನ್ನ. ಯಾರು ಚೆನ್ನಾಗಿ ಉತ್ತರ ಕೊಡ್ತೀರೋ ಒಂದು ಗಿಫ್ಟ್ ಕೊಡ್ತೀನಿ. ಏನು ಕಲ್ತ್ಕೊಂಡ್ರಿ? ಟೇಕ್ ಅವೇ. ಯಾ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದವ್ರಿಗೆ ಮೈಕ್ ಕೊಡಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. ಮೈ ನೇಮ್ ಇಸ್ ಶ್ರೇಯಾ. ಇವಾಗ ಸರ್ ಹೇಳ್ದಂಗೆ ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಫ್ಯೂಚರ್ ಅಂದರೆ AI. ಬಿಕಾಸ್ ಇವಾಗ ಎಲ್ಲರೂ ಯೂಸ್ ಮಾಡ್ತಿರೋದು, ಇವಾಗ ಇಲ್ಲ ಒಂದು ಎಕ್ಸಾಂಪಲ್ ಕೊಡಿಸಿದ್ರು, ChatGPT. ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ ಯಾವುದೇ ಒಂದು ಪ್ರೆಸೆಂಟೇಷನ್ ಆಗಿರಲಿ ಯಾವುದೇ ಆಗಿರಲಿ AI ಈಸ್ ವೆರಿ ಇಂಪಾರ್ಟೆಂಟ್. ಸೊ ದೇ ಆರ್ ಸೇಯಿಂಗ್ ಅಬೌಟ್ ದ ಫ್ಯೂಚರ್, ನಾಟ್ ಅಬೌಟ್ ದ ಪ್ರೆಸೆಂಟ್. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಅಸ್ ಆ್ಯಂಡ್ ದೇ ಗೇವ್ ದ ಲೈವ್ ಎಕ್ಸಾಂಪಲ್ ಅಬೌಟ್ ದಟ್. ಸೊ ಇಟ್ ಈಸ್ ವೆರಿ important for us to use soft skills, to know about the soft skills. So very grateful to be here to know about those things. Thank you. ವೆರಿ ಗುಡ್. ಜೋರ ಚಪ್ಪಾಳೆ ಬರಲಿ. ಹರ್ಷಿತಾ ಅವ್ರಿಗೊಂದು ಚಿಕ್ಕ ಗಿಫ್ಟ್ ಕೊಡಿ. ಹರ್ಷಿತಾ ಅವ್ರಿಗೊಂದು ಗಿಫ್ಟ್ ಕೊಡಿ. ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು. ನೆಕ್ಸ್ಟ್ ಯಾರು ಹೇಳ್ತೀರಾ? ಬಾಯ್ಸ್. ಹುಡುಗರು ಇಲ್ಲಪ್ಪ, ಸ್ಟೂಡೆಂಟ್ಸು ಇಲ್ಲ. ಹುಡುಗರು ನೋಡೋ, ನಿನ್ನ ತಮ್ಮ ತೋರಿಸ್ತಿದ್ದಾನೆ. ಅಷ್ಟೊತ್ತು ಕೇಳಿರಿ ಅಲ್ಲ, ಅರ್ಧ ಗಂಟೆ 40 minutes ಕೇಳಿರಿ. ಏನಾರು ಹೇಳಿ ಚೆನ್ನಾಗಿ, ಅಷ್ಟರಲ್ಲಿ ಟೇಕ್ ಅವೇ. ಯಾರು ನೆಕ್ಸ್ಟು? ಹ್ಯಾಂಡ್ ರೈಸ್ ಮಾಡಿ. ಎನಿ ಸ್ಟೂಡೆಂಟ್? ಎಸ್ ಹೇಳ್ತೀಯಾ? ನೆಕ್ಸ್ಟ್ ಕೊಡು. ಮೈ ನೇಮ್ ಇಸ್ ಮಾನ್ಯಾ. ಹತ್ರ ಇಟ್ಕೊಳ್ಳಿ. ಸರ್ ಹೇಳಿರೋದ್ರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಎ ಇಸ್ ಪ್ರೆಸೆಂಟ್ ಇನ್ ದ ಫ್ಯೂಚರ್, ನಾಟ್ ಇನ್ ದ ಪ್ರೆಸೆಂಟ್. ಸೊ ಫ್ಯೂಚರ್ಗೆ ಏನೇನೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಹೌ ಇಟ್ ವಿಲ್ ಬಿ ವರ್ಕ್ಡ್ ಆನ್ ಅವರ್ ಲೈಫ್ ಆ್ಯಂಡ್ ನಮ್ಮ ಕರಿಯರ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಸರ್ ಹೇಳಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿಲ್ಲದಿರೋದು ಏನು ಕಲ್ತ್ರಿ? ನನ್ಗೆ ಗೊತ್ತಿಲ್ಲದಿರೋದೇನೆಂದರೆ ಹೌ ಕ್ಯಾನ್ ವಿ ಯೂಸ್ ದ ChatGPT ಆರ್ AI ಇನ್ ಅವರ್ ರಿಯಲ್ ಲೈಫ್ ಆ್ಯಂಡ್ ಹೌ ಇಟ್ ವಿಲ್ ಬಿ ಗೋಯಿಂಗ್ ಆನ್ ಇನ್ ದ ಫ್ಯೂಚರ್. ಲೈಕ್ ಬೇರೆ AI ಬಂದಿರೋದ್ರಿಂದ ಬೇರೆ ಫ್ಯೂ ಜಾಬ್ಸ್ ಆರ್ ಗೆಟಿಂಗ್ ಡೌನ್ ಆ್ಯಂಡ್ AI ಇಂದ ಮುಂದೆ ಏನೇನು ಮಾಡ್ಬೋದು ಫ್ಯೂಚರಲ್ಲಿ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ವೆರಿ ಗುಡ್. ಜೋರ ಚಪ್ಪಾಳೆ ಬರಲಿ. ಪಾರ್ಟಿಸಿಪೇಷನ್ ಮುಖ್ಯ. ಹರ್ಷಿತಾ ಅವ್ರಿಗೊಂದು ಗಿಫ್ಟ್ ಕೊಡಿ. ಕೈಲಿ ಇಸ್ಕೊ, 4-5 ಇಸ್ಕೊಟ್ಟಿಗೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈ ಕಡೆ ಮೈಕ್ ಕೊಡಿ. ಬ್ರೋ ಹ್ಯಾಂಡ್ ರೈಸ್ ಮಾಡಿ. ಎಸ್, ನಿಮ್ಮ ತಮ್ಮನ ಕೊಡಿ ಫಸ್ಟ್ ಮೈಕು. ತಮ್ಮನಾ? ಏನಕ್ಕೆ ನಿಮ್ಮ ಅಣ್ಣಂಗೆ ಹೇಳು ಆನ್ಸರ್ ಹೇಳು ಅಂತಿದ್ ಯಾಕೆ? ಏನದೇ ಇಲ್ಲ, ಹೇಗಂದ್ರೂ ಸುಮ್ಮನೆ ಕೂತ್ಕೊಳ್ತಾನೆ. ಹೌದಾ? ಜಗಳ ಮಾಡ್ತಾನ ಮನೇಲಿ? ಹೊಡಿತಾನ ನಿಂಗೆ? ಏನಕ್ಕೆ ಹೊಡಿತಾನೆ? ಇಬ್ಬರು ಸರಿ ಹೊಡಿತಾನ? ಏನಕ್ಕೆ ಹೊಡಿತಾನ ನಿಂಗೆ? ನಾರ್ಮಲ್ಲಾ? ಯಾರು ಜಾಸ್ತಿ ಲವ್ ಮಾಡ್ತಾರೆ ಮನೇಲಿ ನಿನ್ನ? ಅಮ್ಮ. ಅಯ್ಯ, ಅಮ್ಮ ಅಪ್ಪ. ಓಕೆ, ಅಮ್ಮನ ಅಪ್ಪನ ಹೇಳು. ಮನೇಲಿ 3 ಜನದಲ್ಲಿ ಅಮ್ಮ ಜಾಸ್ತಿ ಲವ್. ನೆಕ್ಸ್ಟ್ ಅಣ್ಣನ ಅಪ್ಪನ? ಅಲ್ಲಲ್ಲ, ಅಮ್ಮ ಆದ್ಮೇಲೆ ಸೆಕೆಂಡ್ ರ್ಯಾಂಕ್ ಯಾರಿಗೆ? ಅಪ್ಪ. ಆಮೇಲೆ ಥರ್ಡ್ ರ್ಯಾಂಕ್ ಅಣ್ಣಂಗೆ. ಎಲ್ಲೂ ಕರ್ಕೊಂಡು ಹೋಗಲ್ವಾ? ಸರಿ ಕೊಡಿ. I'm Monish. ನಂಗೊಂದು ಅನ್ಸಿದೆ ಹೇಳ, ಪರ್ಸನಲ್ ಆಗಿ ತೊಗೊಂಬಾರ್ದು. ನಿಂದು ನೆಕ್ಸ್ಟ್ ಡಿಗ್ರಿ ಆದ್ಮೇಲೆ ಹುಡುಗಿ ನೋಡಕ್ ಹೋಗ್ತೀಯಲ್ಲ, ಅವಾಗ ಅವ್ನು ಕರ್ಕೊಂಡು ಹೋಗ್ಬೇಡ. ಸುಮ್ಮನೆ ಕೇಳ್ಗಿಳ್ಳಾರ ನಿಮ್ಮ ಅಣ್ಣ ಹೆಂಗಪ್ಪ ಅಂತ ಹೇಳಿ. AI ಯೂಸ್ ಮಾಡಿ ನಮ್ಮ ಕರಿಯರ್ಗೆ ಹೆಂಗೆ ಯೂಸ್ ಮಾಡ್ಬೋದು? ನಾನು ತಿಳ್ಕೊಂಡಿದ್ದೇನೆಂದರೆ AI is not here to take over us or destroy us. ನಾವು AI ಹೆಂಗೆ ಯೂಸ್ ಮಾಡಿ ನಮ್ಮ ಕರಿಯರ್ ಬಿಲ್ಡ್ ಮಾಡ್ಬೋದು? ಹೌ ಕ್ಯಾನ್ ವಿ ಯೂಸ್ AI to improve ourselves and to use it for our own benefit. ಥ್ಯಾಂಕ್ ಯು. ಜೋರ ಚಪ್ಪಾಳೆ ಬರಲಿ. ಅವ್ರಿಗೊಂದು ಗಿಫ್ಟ್ ಕೊಡಿ. ಪಾರ್ಟಿಸಿಪೇಷನ್ ಇಸ್ ವೆರಿ ಗುಡ್, ವೆರಿ ಇಂಪಾರ್ಟೆಂಟ್. ಎಸ್, ಸೊ ಬೇಸಿಕಲಿ ಸಮರಿ ನೀವು ಹೇಳಿದ್ರಲ್ಲ, ಚಾಕು ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಚಾಕು ಥರ. ನಾವು ಅದನ್ನು ತರಕಾರಿ ಕಟ್ ಮಾಡೋಕ್ಕೆ, ಈ ಥರ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸ್ಬೇಕು. ಅದೇ ತಾನೇ ಸಮರಿ? ಒಪ್ತೀರಾ? ಎಸ್. ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಾ? ಎಸ್. ಸರ್, ನನ್ನ ಹೆಸರು ಅಚಲ ಅಂತ. ಸೊ ಫಸ್ಟ್ ವರ್ಡ್ ಅಲ್ಲಿ ಇದೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದಟ್ ಇಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಇಂಟೆಲಿಜೆನ್ಸ್. And the clue here is that it will not take over the jobs of human, or it is not going to suppress the activities of human. That's what we have to understand. And second thing, AI future alla present alle tumba boom agide. Nan for example ivag nodre video editors, graphic designers, amele ChatGPT idella ಈಗಲೇ ಪ್ರೆಸೆಂಟ್ ಅಲ್ಲಿ ತುಂಬಾ ಫಂಕ್ಷನ್ ಮಾಡ್ತಿದೆ, ಹ್ಯೂಮನ್ಸ್ ಗೆ ಹೆಲ್ಪ್ ಮಾಡ್ತಾ ಇದೆ. ಎಷ್ಟೊಂದು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ IT ಕಂಪನೀಸ್ ನಲ್ಲಿ ತಿಂಗಳಿಗೆ ಒಂದು 30,000 80,000 ತಗೊಳ್ಳೋರು ವರ್ಕ್ ಫ್ರಮ್ ಹೋಮ್ ವಿತ್ ದ ಯೂಸ್ ಆಫ್ AI
video editing, graphic designing and everything, they're earning 1 to 2 lakhs per month. I'm seeing them. Even I started work from home using the AI, one of the as a freelancer. So AI is very important to this generation. ಆಮೇಲೆ ಎವಲ್ಯೂಷನ್ ಆಗ್ತಾ ಆಸ್ ವಿ ನೋ ದಟ್ ಹ್ಯೂಮನ್ ಒಂದೊಂದಕ್ಕೆ ಅಡಾಪ್ಟ್ ಆಗ್ತಾರೆ, ಲರ್ನಿಂಗ್ ಆ್ಯಂಡ್ ಅನ್ಲರ್ನಿಂಗ್. ಕೆಲವೊಂದೊಂದನ್ನು ಕಲಿಬೇಕು, ಕೆಲವೊಂದೊಂದನ್ನು ಹಾಗೆ ಅನ್ಲರ್ನ್ ಕೂಡ ಮಾಡಬೇಕು. ಅದೇ ರೀತಿ ಇವಾಗ ನಾವು ಮಾಡಬೇಕಾಗಿರೋದು AI. It's very important. So ಈ ಜನರೇಷನ್ಗೆ ಟು ಡೆವಲಪ್ ಆ್ಯಂಡ್ ಒನ್ ಸೊಸೈಟಿ ಡೆವಲಪ್, ಒನ್ ವರ್ಲ್ಡ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಟೆಕ್ನಾಲಜಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ AI is the very core thing of technology. So AI is ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಬರಲಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ಪ್ಲೀಸ್ ಅವ್ರಿಗೊಂದು ಗಿಫ್ಟ್ ಕೊಡಿ. ನೈಸ್ ಕಾನ್ಫಿಡೆನ್ಸ್. ಲರ್ನಿಂಗ್ ಅನ್ಲರ್ನಿಂಗ್ ಬಗ್ಗೆ ಹೇಳಿದ್ರು. ಅಂದರೆ ಯಾವತ್ತೂ ನಾವು ಅಪ್ಡೇಟ್ ಆಗೋದು ಮುಖ್ಯ. ನಾನು ರೀಸೆಂಟಾಗಿ ನಮ್ಮ ತಂದೆ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಚಿಕ್ಕ ವಯಸ್ಸಲ್ಲಿ ನಮಗೆ ಪೇಪರ್ ಇಟ್ಕೊಂಡು ಇವಾಗ ಹೆಲ್ತ್ ಮಿನಿಸ್ಟ್ರಿ ಯಾರು, ಇವಾಗ ಈ ಮಿನಿಸ್ಟ್ರಿ ಯಾರು, ಆ ಮಿನಿಸ್ಟ್ರಿ ಯಾರು ಅಂತ ಇದು ಮಾಡೋರು. ಇವಾಗ ಅದೆಲ್ಲ ತಪ್ಪಲ್ಲಪ್ಪ. ಅವತ್ತು ನೆನ್ಪಿಟ್ಕೊಂಡು ಏನಾಗಬೇಕಾಗಿತ್ತು, 6 ತಿಂಗಳಿಗೊಬ್ಬರು ಚೇಂಜ್ ಆಗ್ತಾರೆ, ಬೇರೆ ಏನಾದ್ರು ಕಲಿಬೋದಾಯಿತು ಅದೇ ಇದರಲ್ಲಿ ಅಂತ. ಸೊ ಅದನ್ನು ಅನ್ಲರ್ನಿಂಗ್ ಅಂತೀವಿ. ಟ್ರೆಡಿಷನಲ್ ವೇಸ್ ಬೇರೆ ಇತ್ತು, ಇವತ್ತು ಪ್ರಪಂಚ ಎಲ್ಲೋ ಇದೆ. ಮಕ್ಕಳು ಎಜುಕೇಷನ್ ಜೊತೆ ಅಪ್ಪ ಅಮ್ಮನೂ ಅಪ್ಡೇಟ್ ಆಗೋದು ತುಂಬ ಮುಖ್ಯ ಆಗುತ್ತೆ ಈ ಜನ್ರೇಷನಲ್ಲಿ ಕುಡಿಯೋರಿಗೆ. ಸೊ ತುಂಬ ಚೆನ್ನಾಗಿ ಮಾತಾಡ್ರಿ. ಆಲ್ ದ ಬೆಸ್ಟ್. ಸರ್ ಇವಾಗ ಅವರು ಸರ್ ಬಂದಿದ್ರಲ್ಲ, ಅವರೊಂದು ಎಕ್ಸಾಂಪಲ್ ಕೊಟ್ಟರು. ಲೈಕ್ ಒಬ್ಬರು ಕೂಲಿ ಕೆಲಸ ಮಾಡ್ತಿರೋರು ಬಂದು IAS ಆಗಿದ್ದಾರೆ ಅಂತ. ಸೊ ಅವರು ಯಾವಾಗೋ ಮೊಬೈಲ್ ಸಿಗ್ತಿದ್ದು, ಯಾವುದೋ ಒಂದು ಸ್ಮಾಲ್ ಡ್ಯೂರೇಷನಲ್ಲಿ ಮೊಬೈಲ್ ಸಿಕ್ತು, ಅದರಲ್ಲಿ ತಿಳ್ಕೊಂಡು ಅವ್ರು IAS ಆಗ್ತಾರೆ. ಅಂದರೆ ನಾವು ಇವಾಗ ಡೆವಲಪ್ ಆಗಿರೋ ಜನ್ರೇಷನಲ್ಲಿ AI ಅನ್ನೋದು ಒಂದು ಲೈಕ್ ಇವಾಗ ನಮಗೆ ಇನ್ನೂ ಹೆಲ್ಪ್ ಆಗ್ತಿದೆ ಅದರಿಂದ. ಸೊ ನಾವು ಅದನ್ನ ಇಟ್ಕೊಂಡು ನಮ್ಮ ಫ್ಯೂಚರ್ನ ಇನ್ನೂ ಬ್ರೈಟ್ ಮಾಡ್ಕೋಬೋದು ಅಂತ. ವೆರಿ ಗುಡ್ ಮಾ. ಜೋರ ಚಪ್ಪಾಳೆ ಬರಲಿ. ಒಂದು ಗಿಫ್ಟ್ ಕೊಡಿ. ಓಕೆ, ಈಗ ಒಂದು ಚಿಕ್ಕ ಗೇಮು. ಅದಕ್ಕೆ ಮುಂಚೆ ಸ್ಟೂಡೆಂಟ್ಸ್ ಒಂದು ಪ್ರಶ್ನೆ ಕೊಡ್ತೀನಿ. 5 ನಿಮಿಷ ಯೋಚನೆ ಮಾಡಿ ಹೇಳಬೇಕು. ಹಣ ಮುಖ್ಯನಾ, ಪ್ರೊಫೆಷನ್ ಮುಖ್ಯನಾ? ಯೋಚನೆ ಮಾಡಿ. ಅದ್ರ ಬಗ್ಗೆ ನೆಕ್ಸ್ಟ್ ಬರ್ತೀನಿ. ಅದಕ್ಕೆ ಮುಂಚೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಕಡೆಯಿಂದ ಹೆಲ್ತ್ ಕಾರ್ಡ್ ಇದೆ. ಸ್ಟೂಡೆಂಟ್ಸ್ಗೆ ಇದು ಡಿಬೇಟು. 30 ಸೆಕೆಂಡ್ಸ್ 1 ಮಿನಿಟ್ ಟೈಮ್ ಕೊಡ್ತೀನಿ. ವೈ ಮೈ ಪೇರೆಂಟ್ಸ್ ಹ್ಯಾವ್ ಟು ಬಿ ಹೆಲ್ತಿ? ಯಾಕೆ ನಮ್ಮ ಅಪ್ಪ ಅಮ್ಮನ ಆರೋಗ್ಯ ನಮಗೆ ಮುಖ್ಯ ಅಂತ ಯಾರು ಚೆನ್ನಾಗಿ ಹೇಳ್ತಾರೆ ಅವರಿಗೆ ಒಂದು ಕಂಪ್ಲೀಟ್ ಬಾಡಿ ಚೆಕಪ್, ಐ ಡೋಂಟ್ ನೋ ಎಷ್ಟು ವರ್ತ್ ಅಂತ, 5000 ರುಪೀಸ್ ಏನೋ ವರ್ತು ಕೊಡ್ತಾರೆ. ಸೊ ಯಾರಾದರೂ ವಾಲಂಟಿಯರ್ ಮಾಡೋರು ಮಾಡಿ. ಇಟ್ಸ್ ಎ ರೆಗ್ಯುಲರ್ ಚೆಕಪ್. ನಮ್ಮ ಡ್ಯಾಡಿ ಹೆಲ್ತಿ ಇರ್ತಾರೆ ಅಂತಲ್ಲ, ಚೆಕಪ್ ಇಸ್ ರೊಟೀನ್. ಸೊ ಯಾರು ತೊಗೋತೀರ ಅವಕಾಶ? ಓಕೆ, ಯಾರು ಮಾತಾಡಿರೋರು ಬಿಟ್ಟು ಬೇರೆಯವ್ರಿಗೆ ಕೊಡೋಣ ಅವಕಾಶ, ಆಮೇಲೆ ಕೊಡೋಣ. ಯಾರಾದ್ರು ಹಿಂದೆ ಇರೋರು ಮಾತಾಡ್ತೀರಾ? ಗೊತ್ತಾಯ್ತಾ ಪ್ರಶ್ನೆ? ವೈ ಮೈ ಪೇರೆಂಟ್ಸ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಟು ಮೀ. ಸಿಂಪಲ್. ಕೊಡಿ ಅವ್ರಿಗೆ. ಒಂದೇ ಥರ ಇದ್ದಾರೆ, ಟ್ವಿನ್ಸಾ? ಒಂದೇ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ? ಎಸ್, ಚೆನ್ನಾಗಿ ಹೇಳಬೇಕು. ಟೈಮರ್ ಆನ್ ಮಾಡಿ. ಬನ್ನಿ, ಇಲ್ಲಿ ಬನ್ನಿ. ಎಸ್, ಸಿಂಪಲ್ ಕ್ವಶನ್ನು. 30 ಸೆಕೆಂಡ್ಸಲ್ಲಿ ನಮ್ಮ ಪೇರೆಂಟ್ಸ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ತುಂಬ ಚೆನ್ನಾಗಿ ಹೇಳಿದ್ರೆ MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಕಡೆಯಿಂದ ಒಂದು ಹೆಲ್ತ್ ಕಾರ್ಡ್ ಕೊಡ್ತೀವಿ. ಸೊ ಬಂದಿದ್ದಾರಾ? ನಿಮ್ಮ ಪೇರೆಂಟ್ಸ್ ಇದ್ದಾರಾ? TV ನೋಡ್ತಾ ಇರ್ತಾರೆ. ಎಸ್, 30 ಸೆಕೆಂಡ್ಸ್. ಓಕೆ, ಮೈಕ್ ಹತ್ರ ಇಟ್ಕೊಳ್ಳಿ, ಜೋರಾಗಿ ಹೇಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ. Good morning to everyone. My name is Vimala and I am from PU College. And parents health ಏನಕ್ಕೆ ಮುಖ್ಯ ಅಂದರೆ, ಚಿಕ್ಕವರಿಂದ ದೊಡ್ಡವ್ರ ತನಕ ಅವ್ರು ನಿಮ್ಮನ್ನೇ ನೋಡ್ಕೊಳೋದು. ದೊಡ್ಡವ್ರು ಆದಮೇಲೆ ನೀವು ಅವ್ರನ್ನ ನೋಡ್ಕೊಬೇಕು. ಸ್ವಲ್ಪ ಹೆಲ್ತ್ ಕಮ್ಮಿ ಆದರೆ ನೀವು ಬೇಜಾರಾಗ್ತೀರಾ ಮತ್ತು ಫೀಲಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹೆಲ್ತ್ ಅಂತೂ ಎಲ್ಲ ಚಿಕ್ಕವರಿಂದ ದೊಡ್ಡವ್ರ ತನಕ ಹೆಲ್ತ್ ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ಇವಾಗ ಬರ್ತಿರೋದು ವೆಜಿಟೇಬಲ್ಸ್ ಆಗಲಿ ಏನೇ ತಿನ್ನೋದ್ರೂ ಅದ್ರಲ್ಲಿ ಫುಲ್ ಕೆಮಿಕಲ್ಸ್ ಇದೆ. ಸೊ ಇದಕ್ಕೆ ಹೇಳೋದು ಎಲ್ಲ ಮನೆ ಮುಂದೆ ಬೆಳೆಸಿ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಫಾದರ್ಸ್ ಹೆಲ್ತ್ ಎಲ್ಲರದು ಮುಖ್ಯ ಅಂತ ಹೇಳ್ತಾರೆ. ಟೈಮ್ ಅಪ್. ಥ್ಯಾಂಕ್ ಯು. ಜೋರ ಚಪ್ಪಾಳೆ ಬರಲಿ. ತುಂಬ ಒಳ್ಳೆ ಪ್ರಯತ್ನ. ಆಮೇಲೆ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಯಾರಿಗೆ ಪ್ರೈಸ್ ಕೊಡೋದಂತ. ಎಸ್, ಸಿಂಪಲ್ ಪ್ರಶ್ನೆ, ಬರ್ಬೋದು, ಎಲ್ಲರೂ ಬರ್ಬೋದು. ಎಲ್ಲರೂ ಗಮನಿಸಿ. ಲಾಸ್ಟಲ್ಲಿ ವೋಟಿಂಗ್ ಥರ ಮಾಡೋಣ, ಯಾರು ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು ಅಂತ ನೀವೇ ಜಡ್ಜ್ ಇದಕ್ಕೆ. ಓಕೆ, 30 ಸೆಕೆಂಡ್. ನಿಮ್ಮ ಟೈಮ್ ಇವಾಗ ಶುರು ಆಗುತ್ತೆ. ಸ್ಟಾರ್ಟ್. ಗುಡ್ ಆಫ್ಟರ್ನೂನ್ ಎವ್ರಿವನ್. ಮೈ ಸೆಲ್ಫ್ ವೆಂಕಟೇಶ್. ಐ ಆಮ್ ಫ್ರಮ್ ಕೆಂಗೇರಿ. ತಂದೆ ತಾಯಿ ಹೆಲ್ತ್ ಯಾಕೆ ನಮ್ಗೆ ಬೇಕು ಅಂತಂದರೆ, ಅವ್ರು ನಮ್ಮನ್ನ ಚಿಕ್ಕವರಿಂದಾಗಿಂದನೂ ನಾವು ಸ್ವಲ್ಪ ಹತ್ತಿರ ಸಾಕು ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಕೈಲಿ ದುಡಿಯೋಕ್ಕಾಗಿಲ್ಲ ಅಂದರೂ ಹೊಲಕ್ಕೆ ಕರ್ಕೊಂಡೋದಾಗಲೂ ನಮ್ಮನ್ನ ಸಾಕ್ತಾರೆ. ಅಂದರೆ ನಾವು ಚಿಕ್ಕವ್ರು ಇರ್ತೀವಿ, ಅವಾಗ ನಮಗೆ ಗೊತ್ತಾಗಲ್ಲ ಅವ್ರು ನಮ್ಮನ್ನು ಯಾವ ರೀತಿ ಸಾಕಿದ್ರು, ಅವ್ರು ನಮ್ಮನ್ನು ಯಾವ ರೀತಿ ಬೆಳೆಸಿದ್ರು ಅಂತ. ಆದರೆ ನಾವು ದೊಡ್ಡವರಾದ್ಮೇಲೆ ನಮಗೆ ಗೊತ್ತಾಗುತ್ತೆ ತಂದೆ ತಾಯಿ ಕಷ್ಟ ಏನಂತ. ಟೈಮ್ ಅಪ್. ವೆರಿ ಗುಡ್ ಪ್ರಯತ್ನ. ಚಪ್ಪಾಳೆ ಬರಲಿ ಜೋರಾಗಿ. ಎಸ್, ನೆಕ್ಸ್ಟ್ ಪಾಸ್ ಮಾಡಿ ಹಂಗೆ ಮೈಕು. ಎಸ್, ಈಗ ನಾನು ಹೇಳ್ತಿರೋದು ನನ್ನ ಓನ್ ಎಕ್ಸ್ಪೀರಿಯನ್ಸ್, ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ.
ಏನಂದರೆ ನಮ್ಮ ಅಪ್ಪಗೆ ನನ್ನ ಲೈಕ್ MBBS ಓದಿಸಿ ಮೆಡಿಕಲಲ್ಲಿ ಜಾಯಿನ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ದಿ ಎಂಡಿಂಗ್ ಟೈಮ್ ನಾನು ಸೆಕೆಂಡ್ PU ಮುಗಿಸೋ ಅಷ್ಟರಲ್ಲಿ ನಮ್ಮ ಅಪ್ಪಂಗೆ 3rd ಟೈಮ್ ಸ್ಟ್ರೋಕ್ ಆಯಿತು. ಸೊ ಅವಾಗಿಂದ ನಮ್ಮ ಅಪ್ಪಂಗೆ ಹಿ ಈಸ್ ನಾಟ್ ಏಬಲ್ ಟು ಗೆಟ್ ಅಪ್. ಅಂದರೆ ಅವ್ರು ಬೆಡ್ ಮೇಲೆ ಮಲ್ಕೊಂಡೇ ಇರ್ತಾರೆ. ಹೋಲ್ ರೈಟ್ ಮತ್ತು ರೈಟ್ ಹ್ಯಾಂಡು ರೈಟ್ ಲೆಗ್ಗು ಫುಲ್ ವರ್ಕಿಂಗ್ ಇಲ್ಲ. ಅವ್ರಿಗೆ ನಾವೇ ಅನ್ನೋ ಒಂದು ಅಂದರೆ ಕಂಡುಹಿಡಿಯೋಕ್ಕೂ ಆಗ್ತಾಯಿಲ್ಲ ನಾನೇ ಅವ್ರ ಮಗಳು ಅನ್ನೋದು ಲೈಟಾಗಿ ಮರ್ತೋದಂಗಿದ್ದಾರೆ. ಸೊ ಅವ್ರದ್ದೊಂದು ಟೈಮ್ ಅಪ್ ಮಾ, ಜೋರಾಗಿ ಚಪ್ಪಾಳೆ ಬರಲಿ. ಸ್ಟ್ರಗಲ್ಸ್ ಪ್ರತಿಯೊಬ್ಬನ ಲೈಫಲ್ಲಿ ಇರುತ್ತೆ. ಕಾನ್ಫಿಡೆಂಟ್ ಆಗಿ ತೊಗೊಂಡಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅವ್ರ ಸ್ಪೀಚಲ್ಲಿ ಗೊತ್ತಾಗುತ್ತೆ. ಅದು ತುಂಬ ಮುಖ್ಯ. ಎಸ್ ಮಾ, ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಗುಡ್ ಆಫ್ಟರ್ನೂನ್, ಮೈ ನೇಮ್ ಈಸ್ ಶ್ರೇಯಾ. ಇವಾಗ ಪೇರೆಂಟ್ಸ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಚಿಲ್ಡ್ರನ್ಸ್ ಆಲ್ಸೋ ಪೇರೆಂಟ್ಸ್ ಹೆಲ್ತ್ ಮಾ, ಪೇರೆಂಟ್ಸ್ ಇಂಪಾರ್ಟೆಂಟ್. ಪೇರೆಂಟ್ಸ್ ಹೆಲ್ತ್ ಏನಕ್ಕೆ ಇಂಪಾರ್ಟೆಂಟ್? ಪೇರೆಂಟ್ಸ್ ಹೆಲ್ತ್ ಅಂತ ಬಂದಾಗ ಯಾಕಂದರೆ ಇವಾಗ ಪೇರೆಂಟ್ಸ್ ಹೆಲ್ತ್ ಚಿಲ್ಡ್ರನ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಪೇರೆಂಟ್ಸ್ ಫಾಲೋ ಮಾಡೋದೇ ಚಿಲ್ಡ್ರನ್ಸ್ ಕೂಡ ಫಾಲೋ ಮಾಡ್ತಾರೆ. ಅನ್ಬ್ಯಾಲೆನ್ಸ್ ಡಯಟ್ ಇದನ್ನೆಲ್ಲ ಬಂದಾಗ ಯಾಕೆ ಅವರು ಚಿಲ್ಡ್ರನ್ಸ್ ಇರ್ತಾರಲ್ಲ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪೇರೆಂಟ್ಸ್ ಹೆಲ್ತ್ ಆ್ಯಂಡ್ ಟು ವರ್ಕ್ ಆ್ಯಂಡ್ ಟು ಲರ್ನ್ ಸಮಥಿಂಗ್ ಫ್ರಮ್ ದೆಮ್. ಥ್ಯಾಂಕ್ ಯು. ವೆರಿ ಗುಡ್, ಜೋರ ಚಪ್ಪಾಳೆ ಬರಲಿ. ಅಪ್ಪ ಅಮ್ಮ ಮಾಡೋದನ್ನ ಮಕ್ಕಳು ಮಾಡೋದು ಅಪ್ಪ ಅಮ್ಮ ಹೇಳೋದ್ನಲ್ಲ ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ನೆಕ್ಸ್ಟ್. Hello, good afternoon. My name is Namrata. Why parents' health is important andre not only because we depend on them, we follow them. ಈ ಏಜಲ್ಲಿ ಎಲ್ಲರೂ ಫಿಟ್ಟೆಸ್ಟ್ ಆಗಿರಬೇಕು. ಆ್ಯಂಡ್ ಟುಡೇಸ್ ಟೆಕ್ನಾಲಜಿ, ಗ್ರೋಯಿಂಗ್ ಟೆಕ್ನಾಲಜಿ ಯಾವುದೇ ಬಂದಿರಲಿ, ಇವಾಗೆಲ್ಲ ಫುಡ್ ಇರಲಿ, ನ್ಯೂಟ್ರಿಷನ್ಸ್ ಇರಲಿ ಎಲ್ಲ ಕಡಿಮೆ ಸಿಗ್ತಿದೆ. ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಇಂಟೇಕ್ ದ ನ್ಯೂಟ್ರಿಷನ್ಸ್. ಟೈಮ್ ಅಪ್. ನೆಕ್ಸ್ಟ್. ಥ್ಯಾಂಕ್ ಯು. ಚಪ್ಪಾಳೆ ಬರಲಿ ಜೋರಾಗಿ. ಒಳ್ಳೆ ಪ್ರಯತ್ನ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿ ಮಾ. ಸೊ ಗುಡ್ ಆಫ್ಟರ್ನೂನ್ ಎವ್ರಿವನ್, ಐ ಆಮ್ ಸಹನಾ. ಹೆಲ್ತ್ ಇಸ್ ವೆಲ್ತ್ ಅಂತ ಅಂತಾರೆ. ನಮ್ಮ ಪೇರೆಂಟ್ಸ್ ನಮ್ಮ ಜೀವನದ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಅನ್ಬೋದು. ಸೊ ಅವ್ರ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅದು ನಮ್ಮ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ಬೋದು. ಅವ್ರ ಜೀವನ ಫ್ಯೂಚರಲ್ಲಿ ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಹೆಲ್ದಿಯಾಗಿರ್ತಾರೆ, ನಮ್ಮ ಜೀವನನೂ ಅಷ್ಟೇ ಖುಷಿಯಾಗಿ ಮತ್ತು ಸಕ್ಸಸ್ಫುಲ್ ಆಗಿರ್ತಾರೆ. ಟೈಮ್ ಅಪ್ ಮಾ. ವೆರಿ ಗುಡ್, ಚಪ್ಪಾಳೆ ಬರಲಿ. ಎಸ್, ನಿಮ್ಮ ಹೆಸರು ಹೇಳಿ, ಸ್ಟಾರ್ಟ್ ಮಾಡಿ. ಹೆಲೋ ಎವ್ರಿವನ್, ನನ್ನ ಹೆಸರು ರಮ್ಯಾ. ಪೇರೆಂಟ್ಸ್ ಹೆಲ್ತ್ ಎಷ್ಟು ಮುಖ್ಯ ಅಂತಂದರೆ ಅವ್ರು ಹೆಲ್ತಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಅದಕ್ಕೆ ಅವರೆಷ್ಟು ಖುಷಿಯಾಗಿದ್ದರೆ ನಾವು ಅಷ್ಟು ವರ್ಕ್ ಮಾಡ್ಬೋದು, ಎಷ್ಟು ಹ್ಯಾಪಿಯಾಗಿರ್ಬೋದು. ಅವ್ರ ಹೆಲ್ತ್ ಅಷ್ಟೇ ಚೆನ್ನಾಗಿದ್ದರೆ ನಾವು ಹಂಗೆ ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಮಾ. ಫಸ್ಟ್ ಮಾಡಿ. ಮೈಸೆಲ್ಫ್ ವರಲಕ್ಷ್ಮಿ KN. ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಕೇಳಿರ್ತೀರ. ಅದೇ ರೀತಿ ನಮ್ಮ ಪೋಷಕರ ದೈಹಿಕ ಒಂದು ಅನಾರೋಗ್ಯ ಮಕ್ಕಳ ಒಂದು ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಪೇರೆಂಟ್ಸು ದೈಹಿಕವಾಗಿ ಅವ್ರಿಗೆ ಏನಾದರೂ ಕಾಯಿಲೆ ಬಿದ್ರು ಅಂದರೆ ಮಕ್ಕಳು ಮಾನಸಿಕವಾಗಿ ಕೊರಗ್ತಿರ್ತಾರೆ. ನಮ್ಮ ಪೇರೆಂಟ್ಸ್ ಹುಷಾರಿಲ್ಲ, ಮಕ್ಕಳುಗಳು ಮಾನಸಿಕವಾಗಿ ಕುಗ್ತಾ ಹೋಗ್ತಾರೆ. ಪೇರೆಂಟ್ಸ್ನ ಒಂದು ಹೆಲ್ತು ಮಕ್ಕಳ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಪೇರೆಂಟ್ಸು ತುಂಬ ಹೆಲ್ತಿಯಾಗಿದ್ದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ಮಕ್ಕಳು ಕೂಡ ನಮ್ಮ ಪೇರೆಂಟ್ಸ್ ಇಷ್ಟು ಹೆಲ್ತಿ ಆಗಿದ್ದಾರೆ, ನಾವು ಕೂಡ ನಮ್ಮ ಪೇರೆಂಟ್ಸ್ ಇನ್ನು ಹೆಲ್ತಿಯಾಗಿ ನೋಡ್ಕೋಬಹುದು ಅನ್ನೋದು ಅವ್ರಿಗೆ ಬರುತ್ತೆ. ವೆರಿ ಗುಡ್, ಜೋರ ಚಪ್ಪಾಳೆ ಬರಲಿ. ಒಳ್ಳೆ ಕಾನ್ಫಿಡೆನ್ಸ್. ಮೈಸೂರು ಜ್ಞಾನೇಶ್. ಚಿಕ್ಕ ಮಗು ಅಂಬೆಗಾಲು ಇಡುತ್ತಾ ದೊಡ್ಡವರಾಗ್ತಾ ಇರ್ತಾರೆ. ಸಣ್ಣ ಮಗುವಿನಿಂದ ದೊಡ್ಡ ಡಾಕ್ಟರ್ ಆಗೋ ತನಕನೂ ಪೇರೆಂಟ್ಸು ಅವರ ಪ್ರತಿಯೊಂದು ಹಂತದಲ್ಲೂ ಅವರು ಪ್ರೋತ್ಸಾಹವನ್ನು ನೀಡಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದಲ್ಲಿ ಉನ್ನತ ವ್ಯಕ್ತಿಯನ್ನಾಗಿ ಮಾಡಲು ಪೇರೆಂಟ್ಸ್ನ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಪೇರೆಂಟ್ಸ್ ಚೆನ್ನಾಗಿದ್ದರೆ ಆ ವ್ಯಕ್ತಿ, ಆ ಸ್ಟೂಡೆಂಟು, ಆ ಸಮಾಜಕ್ಕೆ ಒಂದು ಉನ್ನತ ವ್ಯಕ್ತಿಯಾಗಿ ಮಾರ್ಪಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪೇರೆಂಟ್ ಹೆಲ್ತಿಂದ ವಿದ್ಯಾರ್ಥಿ ಹೆಲ್ತ್ನು ಉತ್ತಮವಾಗುತ್ತೆ. ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಲು, ಈ ದೇಶದ ಒಂದು ಉತ್ತಮ ಪ್ರಜೆಯಾಗಲು ಪೇರೆಂಟ್ಸ್ ಚೆನ್ನಾಗಿದ್ರೆ ವಿದ್ಯಾರ್ಥಿಯು ಚೆನ್ನಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ನಾನು ಶ್ರೀವತ್ಸ. ತಂದೆ ತಾಯಿ ಆರೋಗ್ಯ ಮುಖ್ಯ. ಯಾಕಪ್ಪ ಅಂದರೆ ತಂದೆ ತಾಯಿಗಿಂತ ಬೇರೆ ದೇವರಿಲ್ಲ. ತಂದೆ ತಾಯಿ ಆಶೀರ್ವಾದಕ್ಕಿಂತ ಬೇರೆ ಆಶೀರ್ವಾದ ನಮಗೆ ಬೇಕಿಲ್ಲ, ಬೇರೆ ಇಲ್ಲ. ತಂದೆ ತಾಯಿ ನಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಮ್ಗೆ ಏನು ಬೇಕೋ ಸಕಾಲಕ್ಕೆ ಕೊಟ್ಟು ಕಾಪಾಡ್ತಾರೆ. ತಂದೆ ತಾಯಿಗೆ ಹೆಲ್ತ್ ತಪ್ಪಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ತಂದೆ ತಾಯಿಗಳು ನೋಡ್ಕೊಂತೀವೋ ಅಷ್ಟು ಚೆನ್ನಾಗಿರಪ್ಪ ಅಂತ ಒಳ್ಳೆ ಆಶೀರ್ವಾದ ಮಾಡ್ತಾರೆ ಎಂದು ಹೇಳಿ ನಾನು ಮತ್ತೆ ಮುಗಿಸ್ತೀನಿ. ಥ್ಯಾಂಕ್ ಯು ಮಾ. ಚಪ್ಪಾಳೆ ಬರಲಿ ಜೋರಾಗಿ.
ಒಳ್ಳೆ ಪ್ರಯತ್ನ. ನಿಮ್ದಾಯ್ತಾ ರೌಂಡು? ಓಕೆ, ಎಲ್ಲರಲ್ಲಿ ಹೇಳಿದ್ರಲ್ಲಿ ಕಾಮನ್ ಏನು? ಓಕೆ, ಯಾರು ತುಂಬ ಚೆನ್ನಾಗಿ ಮಾತಾಡ್ರ ಅನ್ಸಿದ್ರು? ಮರೂನ್ ಟಿ ಶರ್ಟ್ ಅವರಾ? ಎಸ್, ನೀವು ಮುಂದೆ ಬನ್ನಿ. ನನಗೂ ಅನಿಸ್ತು ತುಂಬ ಮೋಟಿವೇಶನಲ್ ಆಗಿತ್ತು. ಸೊ ನೆಕ್ಸ್ಟ್ ಇನ್ಯಾರನ್ನ ಶಾರ್ಟ್ ಲಿಸ್ಟ್ ಮಾಡೋಣ? ಯಾರಮ್ಮ? ಸರ್ನಾ? ಆ ಹುಡುಗಿ ಮುಂದೆ ಬಮ್ಮ. ಎಸ್, ವೆರಿ ಗುಡ್, ಕರೆಕ್ಟ್, ಒಪ್ತೀರಾ? ಎಸ್, ನೆಕ್ಸ್ಟ್ ಇನ್ನೊಬ್ರು ಯಾರು ಶಾರ್ಟ್ ಲಿಸ್ಟ್ ಮಾಡ್ಬೋದು? ವೈಟ್ ಟಿ ಶರ್ಟಾ? ಅಲ್ಲಿ ನೋಡಿ, ಅವ್ರು ಯಾರನ್ನು ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲ, ಅವ್ರು ನಿಮ್ಮ ಮಗ ಅಲ್ವಲ್ಲ? ಹುಡುಗನ? ಆ ಹುಡುಗ ಅಂತೆ, ಬಾಪ ಮುಂದೆ. ಸಾರಿ, ಹಿಂದೆ ಹೋಗಿ. ಸ್ಪೆಕ್ಸ್ ಹಾಕೊಂಡಿರೋರ? ಬಾಪ ಮುಂದೆ ಬಾ. ಸರ್, ಇದು ಮಕ್ಕಳಿಗೆ ಆಡ್ತದೆ. ಓಕೆ, ನೆಕ್ಸ್ಟು. ಓಕೆ ಸರ್, ನೀವೆಲ್ಲ ಕೂತ್ಕೊಳ್ಳಿ ದಯವಿಟ್ಟು. ಒಳ್ಳೆ ಪ್ರಯತ್ನ, ಜೋರ ಚಪ್ಪಾಳೆ ಬರಲಿ. ಪಾರ್ಟಿಸಿಪೇಷನ್ ಮುಖ್ಯ. ಅಲ್ಲಿ ನಿಂತ್ಕೋ, ಹತ್ರ ನಿಂತ್ಕೋ. ಓಕೆ, ಸೊ ಇವರಲ್ಲಿ ನಾವು ಇಬ್ಬರನ್ನ ಎಲಿಮಿನೇಟ್ ಮಾಡಬೇಕು. ಬೇರೆ ಟಾಸ್ಕ್ ಕೊಟ್ಟು ಮಾಡೋಣ? ಬೇಡ ಅನ್ಸುತ್ತಲ್ಲ, ಡಿಬೇಟ್ ಕಾಂಪಿಟೇಷನ್ ಡೈಲೇಟ್ ಆಗುತ್ತೆ. ಸೊ ವೋಟ್ ಥರ ತಗೊಳ್ಳೋಣ. ಎಲಿಮಿನೇಟ್ ಮಾಡೋಕೆ ಯಾರು ವೋಟ್ ಮಾಡಲ್ಲ ಜನರಲಿ. ಎನಿ ಸಜೆಷನ್ಸ್? ಸರಿ, 5 ಜನಕ್ಕೆ ಗಿಫ್ಟ್ಸ್ ಕೊಡಿ. ಹೆಲ್ತ್ ಕಾರ್ಡ್ ಕೊಡಿ ಫಸ್ಟು. ಸೊ ಫಸ್ಟು ಇಬ್ಬರಿಗೆ ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದೀನಿ. ಸೊ ಫಸ್ಟು ಸೆಲೆಕ್ಟ್ ಆಗಿದ್ದು ನೀವು. ಸೊ ಆಲ್ ದಿ ಬೆಸ್ಟ್ ಮಾ. ನಿಮ್ಮ ತಂದೆ ಆರೋಗ್ಯ ಆದಷ್ಟು ಬೇಗ ರಿಕವರ್ ಆಗಲಿ, ನಿಮ್ಗೆ ಒಳ್ಳೇದಾಗಲಿ. ಕೂತ್ಕೊಳ್ಳಿ. ಎಸ್, ನೆಕ್ಸ್ಟ್ ಸೆಲೆಕ್ಟ್ ಆಗಿದ್ದು ಇವರಾ? ಓಕೆ, ತೊಳಿಮ್ಮ ಹೆಲ್ತ್ ಕಾರ್ಡು. ಚಪ್ಪಾಳೆ ಬರಲಿ. ಆಲ್ ದಿ ಬೆಸ್ಟ್, ಚೆನ್ನಾಗಿರಲಿ. ಸೊ ಮೇಲ್ಕೋಟೆ ಪುಳಿಯೋಗರೆ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರು. ಆಲ್ ದಿ ಬೆಸ್ಟ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ತೊಳಿ ಬ್ರೋ, ಆಲ್ ದಿ ಬೆಸ್ಟ್. ಸೊ ಈಗ ಒಂದು ಸಣ್ಣ ಟೀಮ್ ಆಕ್ಟಿವಿಟಿ ಮಾಡೋಣ. ಸ್ಟೂಡೆಂಟ್ಸ್ ಎಲ್ಲರೂ ಎದ್ದು ಬನ್ನಿ. ಇಷ್ಟೊತ್ತು ಎಲ್ಲ ಹೇಳೋದನ್ನು ಪೇರೆಂಟ್ಸ್ ಹೆಲ್ತ್ ಇಂಪಾರ್ಟೆಂಟ್ ಅಂತ. ಆಕ್ಚುಲ್ ಆಗಿ ಬೇಕಾದ ಚಿಲ್ಡ್ರನ್ಸ್ ಹೆಲ್ತ್ ಇಂಪಾರ್ಟೆಂಟ್ ಆಗಿದೆ. ಏನಕ್ಕಂದ್ರೆ ಚಿಲ್ಡ್ರನ್ಸ್ ಮೊಬೈಲ್ ಬಿಟ್ಟು ಆಚೆ ಹೋಗ್ತಾ ಇಲ್ಲ. ಆಲ್ವೇಸ್ ಮೊಬೈಲಿಂದ ಆಚೆ ಹೋದ ನಿಜ ಹೇಳ್ತೀನಿ. ಪೇರೆಂಟ್ಸ್ ಪೇಷಂಟ್ ಆಗಿ ನಿಜ ಹೇಳ್ತೀನಿ, ಅವ್ರು ಚೆನ್ನಾಗಿರ್ತಾರೆ. ಬೇಸಿಕ್ ಆಗಿ ಬೇಕಾದ್ರೆ ಚಿಲ್ಡ್ರನ್ಸ್ ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಫ್ ವಿತೌಟ್ ಮೊಬೈಲ್ ಲೆಸ್ ಯೂಸ್, ಕಂಪ್ಯೂಟರ್ ಲೆಸ್ ಯೂಸ್ ಆಕ್ಟಿವಿಟೀಸ್ ಮಾಡಿ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನಾಲಿಟಿ ಆಗಿ ನಾವು ಹೇಳೋದು ಯಾವತ್ತೂ ಅಷ್ಟೇ. ನೀವೆಲ್ಲ ಏನೇ ಮಾಡ್ತಾ ಕಿಡ್ಸ್ ಎಲ್ಲ ಫಸ್ಟು ಕಾಲೇಜ್ ಫಿನಿಶ್ ಆಯ್ತಾ ಫಸ್ಟ್ ಮೊಬೈಲ್, ವಾಟ್ಸಪ್ಪು, ಫೇಸ್ಬುಕ್ ಇದು ಬಿಟ್ಟರೆ ಟೈಮ್ ಗ್ಯಾಪಲ್ಲೇ ರೀಲ್ಸ್ ಮಾಡಿಬಿಟ್ಟಿರ್ತಾರೆ ಇಲ್ಲಿ ಹುಡುಗರು. ಅಷ್ಟು ಫಾಸ್ಟ್ ಇರೋದ್ರಿಂದ ಅದೇ ಫಾಸ್ಟ್ ಟೆಕ್ನಾಲಜಿ ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ದಯವಿಟ್ಟು ನಿಮ್ಮ ನಾಲೆಜ್ ಗೈನಿಂಗ್ಗೆ, ನಿಮ್ಮ ಪ್ರೊಫೆಷನ್ಗೆ, ನಿಮ್ಮ ಹೆಲ್ತ್ಗೆ ಈಗಿರೋ ಫಾಸ್ಟ್ ಫುಡ್ ಬಿಟ್ಟು ರೆಗ್ಯುಲರ್ ಫುಡ್ಸು, ನಮ್ಮ ಹಳೆ ಫುಡ್ಸು, ವೆಜಿಟೇಬಲ್ಸ್, ಫ್ರೂಟ್ಸ್ ಇಂಥ ತಿಂದು ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗಿಂತ 100% ಪೇರೆಂಟ್ಸ್ ಹೆಲ್ತ್ ಸಖತ್ತಾಗಿರ್ತೈತೆ. ವಿಲ್ ಬಿ ಬೆನಿಫಿಟ್ ಮೋರ್ ಬೆಟರ್ ದ್ಯಾನ್ ಕಿಡ್ಸ್. ನಾನು ಚಾಲೆಂಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೆಸರು ಸರ್? ಅನಂತ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಮಕ್ಕಳು ಆರೋಗ್ಯವಾಗಿದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು, ಪೇರೆಂಟ್ಸ್ ಆಟೋಮೆಟಿಕ್ ಆಗಿ ಚೆನ್ನಾಗಿರ್ತಾರೆ ಅಂತ. ಸೊ ಒಳ್ಳೆ ಮಾತು ಸರ್.